ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. ನೋಡ್ರಿ, ನಾವು ಭಕ್ತರಾಗಿ ಅದೀವಿ. ಭಕ್ತಿಯನ್ನ ಮಾಡ್ತಾ ಅದೀವಿ. ಅದು ಗುರು ಭಕ್ತಿನ ಆಗಲಿ, ಲಿಂಗ ಭಕ್ತಿನ ಆಗಲಿ, ಜಂಗಮ ಭಕ್ತಿನೇ ಆಗಲಿ, ಅಥವಾ ನೀವು ಯಾವುದೇ ಒಂದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿನ ಆಗಲಿ, ಆ ಭಕ್ತಿಯೊಳಗೆ ಏನಿರಬೇಕು ಅಂತಂದ್ರೆ ನಂಬಿಕೆ ಇರಬೇಕು, ಅಂದ್ರೆ ವಿಶ್ವಾಸ ಇರಬೇಕು. ಶ್ರದ್ಧೆ ಇಲ್ಲದ ಭಕ್ತಿ ಶಿವನಿಗೆ ಮುಟ್ಟುವುದಿಲ್ಲ ತಂಗಿ. ನಂಬಿಕೆ ಇಟ್ಟು ಮಾಡಿರ್ತಕ್ಕಂಥ ಭಕ್ತಿನೇ ಪರಮಾತ್ಮನಿಗೆ ಮುಟ್ತದ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಿ? ಯಾವ ದೇವ್ರ ಹೆಚ್ಚೋ ಏನು ನಂಬಿಕೆ ಹೆಚ್ಚೋ? ಹೇಳ್ರಿ ನೋಡೋಣ. ಏನು ಹೆಚ್ಚು ತಂಗಿ? ನಂಬಿಕೆ ಹೆಚ್ಚು. ಶಾಣ್ಯರದಿರವ ನೀವು. ದೇವ್ರ ಹೆಚ್ಚೋ ಏನು ನಂಬಿಕೆ ಹೆಚ್ಚು? ಇನ್ನೂ ಒಂದು ಕೇಳ್ತೀನಿ, ಗುರು ಹೆಚ್ಚೋ ಏನು ದೇವ್ರ ಹೆಚ್ಚು? ಗುರು ಹೆಚ್ಚು. ಯಾಕ? ಗುರು ಮಾರ್ಗ ತೋರಿಸಿದ ಮೇಲೇನೆ ಪರಮಾತ್ಮನ ದರ್ಶನ ಆಗ್ತದ ನಮಗೆ. ಗುರು ಇಲ್ಲದೆ ಪರಮಾತ್ಮನ ಸಾಕ್ಷಾತ್ಕಾರ ಹೆಂಗ ಆಗಾಕ ಸಾಧ್ಯ ಇಲ್ಲ, ಹಂಗ ನಂಬಿಕೆ ಇಲ್ಲದೆ ಆ ಭಗವಂತನನ್ನ ಅಥವಾ ಆ ಭಗವಂತನ ಕೃಪೆಯನ್ನ ಪಡ್ಕೊಳ್ಳಕ್ಕ ಸಾಧ್ಯ ಇಲ್ಲ. ಹೀಗಾಗಿ ಈ ಪ್ರಪಂಚ ನಡೆದಿದ್ದೇ ಯಾತ್ರ ಮೇಲೆ? ನಂಬಿಕೆ ಮೇಲೆ ನಡೆದದ ತಂಗಿ. ಬೆಳಿಗ್ಗೆ ಆತು ಅಂತಂದ್ರೆ ಸೂರ್ಯ ಉದಯ ಆಗ್ತಾನ ಅನ್ನೋದು ನಂಬಿಕೆ. ಸಾಯಂಕಾಲ ಆತು ಅಂತಂದ್ರೆ ಚಂದ್ರ ಉದಯ ಆಗ್ತಾನ ಅನ್ನೋದು ಒಂದು ನಂಬಿಕೆ. ಉಸಿರಾಡಕ್ಕೆ ಪರಮಾತ್ಮ ನಮಗೆ ಯಾವಾಗಲೂ ಕೂಡ ಈ ಗಾಳಿಯನ್ನ ಕೊಟ್ಟಾನ ಅನ್ನೋದು ಒಂದು ನಂಬಿಕೆ. ಬದುಕಾಕ ಪರಮಾತ್ಮ ಈ ಭೂಮಿಯನ್ನ ಕೊಟ್ಟಾನ ಅನ್ನೋದು ಕೂಡ ಒಂದು ನಂಬಿಕೆ. ಪರಸ್ಪರ ಒಂದು ಹುಡುಗ ಒಂದು ಹುಡುಗಿ ಮದುವೆಯಾಗ್ತಾರ. ಯಾವ ಆಧಾರದ ಮೇಲೆ? ನಂಬಿಕೆ. ಗಂಡ ನನಗೆ ಚಲೋ ನೋಡ್ಕೊಳ್ತಾನ ಅನ್ನೋ ಒಂದು ನಂಬಿಕೆ ಆ ಹುಡುಗಿಗಾದ್ರ, ಹೆಂಡತಿ ನನಗೆ ನನ್ನ ಕುಟುಂಬವನ್ನು ಚೆನ್ನಾಗಿ ವೈತಳ ಕರ್ಕೊಂಡು ಅನ್ನೋದು ಒಂದು ನಂಬಿಕೆ. ಮುಂದೆ ಮಕ್ಕಳು ಹಡಿತಾರ, ಇವರು ದೊಡ್ಡವರಾದ ಒಳಕ ನಮ್ಮನ್ನು ನೋಡ್ಕೊಳ್ತಾರ ಅನ್ನೋ ಒಂದು ನಂಬಿಕೆ. ಹೌದಲ್ಲ ತಂಗಿ? ಒಬ್ಬ ರೈತ ಭೂಮಿಯೊಳಗ ಬೀಜ ಬಿತ್ತತಾನ, ಮುಂದೆ ಮಳಿ ಬಂದು ಈ ಬೆಳೆ ಹುಟ್ಟುತ್ತದ ಅನ್ನೋದು ಒಂದು ನಂಬಿಕೆ. ಒಬ್ಬ ರೋಗಿ ದವಾಖಾನೆಗೆ ಹೋಗ್ತಾನ, ಡಾಕ್ಟರ್ ನನಗೆ ಆರಾಮ ಮಾಡ್ತಾನ ಅನ್ನೋದು ಒಂದು ನಂಬಿಕೆ. ಏನೇ ಕಷ್ಟ ಇರಲಿ, ಏನೇ ನಷ್ಟ ಇರಲಿ, ಏನೇ ತೊಂದರೆ ಇರಲಿ, ಕ್ಯಾಡ್ಗಿ ಮಠಕ್ಕೆ ಹೋದ್ವಿ ಅಂತಂದ್ರೆ ಅಪ್ಪೋರು ನಮಗೆ ಆಶೀರ್ವಾದ ಮಾಡ್ತಾರ, ನಮ್ದು ಕಲ್ಯಾಣ ಆಗ್ತದ ಅನ್ನೋದು ಕೂಡ ಒಂದು ನಂಬಿಕೆ. ನಂಬಿಕೆ ಮೇಲೆ ಈ ಪ್ರಪಂಚ ನಿಂತೈತಿ ತಮ್ಮ. ಮತ್ಯಾತ್ರ ಮೇಲೂ ಕೂಡ ಈ ಪ್ರಪಂಚ ನಿಂತಿಲ್ಲ. ಇವತ್ತು ಒಬ್ರಿಗೊಬ್ರು ಗೆಳತನ ಮಾಡ್ತೀರಿ, ನಂಬಿಕೆ. ಸೊಸಿ ಮ್ಯಾಲ ಮನೆ ಬಿಟ್ಟು ಹೋಗ್ತಾಳ ಅತ್ತಿ, ನಂಬಿಕೆ. ಪ್ರತಿಯೊಂದು ಕೂಡ ನಂಬಿಕೆ ತಂಗಿ. ಎಲ್ಲಿ ತನಕ ನಂಬಿಕೆ ಗಟ್ಟಿಯಾಗುವುದಿಲ್ಲ ಪರಮಾತ್ಮನ ಭೇಟಿಯಾಗುವುದಿಲ್ಲವ. ಗಂಡ ಹೆಂಡತಿ
ಹೊಸದಾಗಿ ಮದುವೆಯಾದರು. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಗಂಡ ಹೆಂಡತಿ ಖ್ಯಾಡ್ಗಿ ಅಂತ ಊರ ನದಿಯೊಳಗ ಡೋಣಿಯೊಳಗೆ ಹುಟ್ಟು ಹಾಕ್ತಕ್ಕಂಥ ಕಾಯಕ ಆ ಹುಡುಗಂದು. ನನ್ನ ಹೆಂಡತಿಯನ್ನು ಇವತ್ತು ದೋಣಿಯಾಗ ಕುಂಡ್ರಿಸ್ಕೊಂಡು ಜಲವಿಹಾರ ಮಾಡಬೇಕು ಅಂದ್ರೆ ನದಿಯೊಳಗೆ ಒಂದಿಷ್ಟು ತಿರುಗಾಡಿಸ್ಕೊಂಡು ಬರ್ಬೇಕು ಅಂತ ತಿಳ್ಕೊಂಡು ಡೋಣಿಯೊಳಗೆ ಕುಂಡ್ರಿಸ್ದ. ತಾ ಹುಟ್ಟು ಹಾಕೋ ಅಂತ ನದಿ ನಟ್ಟು ನಡಬರ್ಕ ಹೋದ. ಸಾಯಂಕಾಲ ಹೊತ್ತ ತಂಪ ಗಾಳಿ ಬೀಸ್ತು. ಅದ್ಭುತವಾಗಿರ್ತಕ್ಕಂಥ ಆ ಗಿಡ ಗಂಟಿ ಪ್ರಕೃತಿಯ ಸೌಂದರ್ಯ. ಮನಸ್ಸು ಪರಮಾತ್ಮನ ಕಡೆಗೆ ಎಳಿತು. ನಾನು ಹೆಂಡತಿನ ಕುಂಡ್ರಿಸ್ಕೊಂಡು ನದಿಯಾಗ ಬಂದೀನಿ ಅನ್ನೋದು ಮರೆತ ಆನಂದದಿಂದ ಹಾಡಕತ್ತ ಅಂಥದ್ರೊಳಗೊಂದು ಜೋರ ಗಾಳಿ ಬೀಸ್ತು. ದೊಡ್ಡ ಗಾಳಿ, ಬಿರುಗಾಳಿ ಬೀಸ್ತು. ಆ ಗಾಳಿಯ ರಭಸಕ್ಕ ಕುಂತಿರ್ತಕ್ಕಂಥ ದೋಣಿ ಒಂದೇ ಸವನ ಹೊಯ್ದಾಡಕತ್ತು. ಪಾಪ ಎಂದೂ ನದ್ಯಾಗ ದೋಣಿಯೊಳಗ ಕುಳಿತುಕೊಳ್ಳದೆ ಇರತಕ್ಕಂಥ ಅವನ ಹೆಂಡತಿ ಹೆದರಿ ಬಿಟ್ಳು. ಯಾಕ? ದೋಣಿ ಒಂದೇ ಸವನು ಹೊಯ್ದಾಡಕತ್ತದ, ಇನ್ನೇನು ನಾನು ನದ್ಯಾಗ ಬಿದ್ದು ಸಾಯ್ತೀನಿ, ಈಜು ಕೂಡ ಬರುವುದಿಲ್ಲ, ನಟ್ಟು ನಡಬರಕ ಬಂದೀವಿ. ರೀ ಅಂತ ಗಂಡನ ಕೂಗ್ತಾಳ. ಗಂಡನ ಮೈ ಮೇಲೆ ಖಬರ ಇಲ್ಲ. ಯಾಕ? ಭಕ್ತಿಯೊಳಗ ಪರವಶ ಆಗಿಬಿಟ್ಟಾನ. ಬರ್ಬರ್ತಾ ಗಾಳಿ ಕಡಿಮೆ ಆತು, ದೋಣಿ ಹೊಯ್ದಾಟ ಕಡಿಮೆ ಆತು, ದೋಣಿ ನಿಂತು ಬಿಡ್ತು. ಸಿಟ್ಟು ಬಂದಿತ್ತು ಹೆಂಡತಿಗೆ. ಜೋರಾಗಿ ಅವನಿಗೆ ಹಿಂಗ ಚೂಟಿ, ಏನ್ರಿ ಮನುಷ್ಯರದಿರ ದನ ಅದಿರಿ, ಎಂಥ ಗಾಳಿ ಬೀಸಿತ್ತು, ಏನ್ರಿ ಅಂತ ಕೂಗಾಕತ್ತೀನಿ, ನಿಮಗೆ ನನ್ನ ಮ್ಯಾಲ ಖಬರ ಇಲ್ಲ, ಮನುಷ್ಯರದಿರ ಏನದಿರ ಅಂತ ತಿಳ್ಕೊಂಡು ಗಂಡನಿಗೆ ಹೆಂಡತಿ ಬೈದಳು. ಮೀನು ಕಡಿತಕ್ಕಂಥ ಮಚ್ಚ ಅದೇ ದೋಣಿಯಾಗಿತ್ತು. ಆ ಮಚ್ಚ ತಗೊಂಡು ಹೆಂಡತಿಗೆ ಹೊಡಿಬೇಕು ಅಂತ ತಿಳ್ಕೊಂಡು ಹಿಂಗೆ ಕೈ ಎತ್ತದ. ಹೆಂಡತಿ ಅಂಜಲಿಲ್ಲ, ನಗಾಕತ್ತಳು. ಗಂಡ ಕೇಳ್ತಾನ, ಯಾಕೆ ನಗಾಕತ್ತಿ? ನಿನ್ನನ್ನು ಹೊಡಿಬೇಕು ಅಂತ ತಿಳ್ಕೊಂಡು ಮಚ್ಚ ತಗೊಂಡು ಕೈ ಎತ್ತೀನಿ, ಹೆದರುದು ಬಿಟ್ಟು ನಗಾಕತ್ತಿಯಲ್ಲ ಯಾಕ? ಹೆಂಡತಿ ಅಂದಳು, ನನ್ನ ಗಂಡನ ಮ್ಯಾಲ ನನಗೆ ವಿಶ್ವಾಸ ಅದ. ನೀವು ನನ್ನ ಮ್ಯಾಲ ಎಷ್ಟು ಪ್ರೀತಿ ಅದಿರಿ, ನೀವು ಎಷ್ಟು ಪ್ರೇಮ ಅದಿರಿ ಅನ್ನೋದು ನನಗೆ ಗೊತ್ತದ. ಸುಮ್ಮನೆ ಹೊಡಿಬೇಕು ಅಂದ್ರೆ ಕೈ ಎತ್ತಿರೇ ಹೊರತು ನೀವು ನನಗೆ ಹೊಡೆಯುವುದಿಲ್ಲ ಅನ್ನೋದು ವಿಶ್ವಾಸ ಅದ. ಅವಾಗ ಆ ಹುಡುಗ ಅಂದ, ನಿನ್ನ ಗಂಡನ ಮೇಲೆ ಹೆಂಗ ವಿಶ್ವಾಸ ಅದವೋ ನನಗೂ ಕೂಡ ನನ್ನ ಗಂಡನ ಮೇಲೆ ವಿಶ್ವಾಸ ಅದ. ಸುಮ್ಮ ಅವ ಹೆದರಿಕೆ ತೋರ್ಸಾಕತ್ತಾನ, ಅಟ್ಟ ಮುಳುಗಿಸುವುದಿಲ್ಲ ಅನ್ನೋ ಒಂದು ನಂಬಿಕೆ ಅದ. ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಗೆಯೇ ಕಾರಣವು ಸಾಂಬನೊಲುಮೆಗೆ. ಪರಮಾತ್ಮನ ಒಲುಮೆ ಆಗಬೇಕಾಗಿತ್ತು ಅಂತಂದ್ರೆ ಎಲೆ ಮನಸ್ಸೇ, ನೀ ಗಟ್ಟಿಯಾಗ ಅವನನ್ನು ನಂಬು. ಹಾರನಹಳ್ಳಿ ಅಂತ ಬರ್ತದ, ಹಾಸನ ಜಿಲ್ಲಾದೊಳಗ. ಟಿವಿಯಾಗ ನೋಡಿರ್ಬಹುದು, ಪೇಪರ್ದಾಗ ಓದಿರಬಹುದು. ಹಾರನಹಳ್ಳಿ ಕೋಡಿ ಮಟ್ಟದ ಸ್ವಾಮಿಗಳು ಜ್ಯೋತಿಷ್ಯ ಹೇಳ್ತಿರ್ತಾರೆ, ಜಗತ್ತಿನ ಭವಿಷ್ಯ ಹೇಳ್ತಿರ್ತಾರೆ. ಅವ್ರ ಮಠದೊಳಗೆ ಒಂದು ಹೊತ್ತಿಗೆ ಅದ. ಸುಮಾರು ಒಂದು 150-160 ವರ್ಷದ ಹಿಂದೆ ಬದುಕಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಬಹಳ ದೊಡ್ಡ ತಪಸ್ವಿಗಳು. ಆ ಹೊತ್ತಿಗೆ ಇಷ್ಟು ದೊಡ್ಡದದ, ಇಷ್ಟು ಶ್ರೇಷ್ಠ ಅದ. ನಿಮಗೆ ಹೇಳ್ತೀನಿ, ಪ್ರಪಂಚದೊಳಗೆ ಬೇಕಾದವರು ಹೋಗ್ಲಿ, ಅವರ ಭವಿಷ್ಯವನ್ನ ಆ ಹೊತ್ತಿಗೆಯೊಳಗೆ ಬರ್ತದ. ಅವ್ರ ಭವಿಷ್ಯ ಆ ಹೊತ್ತಿಗೆಯೊಳಗೆ ಬರ್ತದ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಗ್ರಂಥ. ಆ ಶಿವಯೋಗಿಗಳು ಇರ್ತಕ್ಕಂಥ ಸಂದರ್ಭದೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಿಮಗೆ, ಒಂದು ಸತ್ಯ ಘಟನೆ.
ಅವರು ಸೇವಾ ಮಾಡಾಕ ರಾಜಶೇಖರ ಅಂತ ಒಬ್ಬ ಹುಡುಗ ಇದ್ದ. ಈಗ ಹೆಂಗಿಲ್ಲಿ ಕಾಂತಯ್ಯ ಅಲ್ಲಿ ಅಪ್ಪವರು ದೇವಿ ಕೌಟಾಕ ಹೋದ್ರು ಅಂತಂದ್ರ ನಮ್ಮ ಬಸಯ್ಯ ಅಂತ ತಿಳ್ಕೊಂಡದಾನ. ಇಲ್ಲಿ ಕುಂತ ನೋಡ್ರಿ ನಮ್ಮ ಬಸಯ್ಯ ಬಹಳ ಸೇವಾ ಮಾಡ್ತಾನ ಅಪ್ಪ ಅವ್ರದ್ದು. ಹಿಂಗ ಸೇವಾ ಮಾಡ್ತಕ್ಕಂಥ ಒಬ್ಬ ಹುಡುಗ ರಾಜಶೇಖರ ಅಂತ ಅವನ ಹೆಸರ. ವಯಸ್ಸು 32 ಆಗ್ಯಾವ. ಮನೆತನದಿಂದ ಬಹಳ ದೊಡ್ಡ ಶ್ರೀಮಂತ, ಬಡವ ಅಲ್ಲ, ದೊಡ್ಡ ಶ್ರೀಮಂತ. ಆದರೂ ಅಪ್ಪವ್ರು ಸೇವಾ ಮಾಡೋದಂದ್ರೆ ಅವನಿಗೆ ಬಹಳ ಪ್ರೀತಿ. ಇಲ್ಲಿ ಒಬ್ಬ ಹುಡುಗ ಅದಾನ, ಅಪ್ಪವರು ಇಂಜಿನಿಯರ್ ಅಂತ ಕರೀತಾರ. ಆ ಹುಡುಗಗೆ ಎಟ್ಟು ಕಸ ಹುಡುಗ್ತಾನ, ಇದೆಲ್ಲ ಅವನೇ ಹಾಸ್ತಾನ, ಕುರ್ಚಿ ಗಿರ್ಚಿ ಹೊಂದಿಸಿಡ್ತಾನ. ಹಿಳ್ಳಿ ಆ ಹುಡುಗ ಎಷ್ಟು ಸೇವಾ ಮಾಡ್ತಾನ, ಖುಷಿ ಅನಿಸ್ತದ. ಇಲ್ಲಿ ನನ್ನ ಸಣ್ಣ ಮಕ್ಕಳು ಅದಾವ, ಇವು ಸಣ್ಣ ಕೂಸುಗಳು. 4 ಗಂಟೆ ಸಾಲಿ ಬಿಡ್ತು ಅಂತಂದ್ರೆ ಓಡೋಡಿ ಬರ್ತಾರೆ, ಇವೆಲ್ಲ ಕಸ ಹುಡುಕ್ತಾರ, ರಂಗೋಲಿ ಹಾಕ್ತಾರ. ನೋಡ್ರಿ ಎಷ್ಟು ಚಂದ ರಂಗೋಲಿ. ಯಾರೇ ಅಪ್ಪ ಅವ್ರು ಬಂದ್ರು ಸಹಿತ ಅವ್ರ ಪಾದಕ್ಕೆ ಪುಷ್ಪವೃಷ್ಟಿ ಮಾಡ್ಕೊಂತ ಇಲ್ಲಿ ತನಕ ಕರ್ಕೊಂಡು ಬರ್ತಾವ ಕೂಸುಗಳು. ಸೇವಾ ಅನ್ನೋದು ಸಾಮಾನ್ಯ ಅಲ್ಲ. ಸೇವಾ ಅನ್ನೋದು ಹಂಗನೂ ಸಿಗುವುದಿಲ್ಲ. 7 ಜನ್ಮದೊಳಗೆ ಯಾರ್ಯಾರು ಪುಣ್ಯ ಮಾಡಿರ್ತಾರ ಅವರಿಗೆ ಮಾತ್ರ ಸೇವಾ ಮಾಡ್ತಕ್ಕಂಥ ಭಾಗ್ಯ ಸಿಗುತ್ತದ, ಎಲ್ಲರಿಗೂ ಸಿಗುವುದಿಲ್ಲ. ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಇಲ್ಲಿ ಗಡಿಗೌಡಗ ಅಪ್ಪಗಳು ಬರ್ತಾರ ನೋಡ್ರಿ, ನಿಲ್ಲ ಅವ್ರ ಪಟ್ಟಾಧಿಕಾರ ಇತ್ತು. ಯಾವಾಗಂತಂದ್ರೆ ಸುಮಾರು ಈಗ ಒಂದು 25 ವರ್ಷ ಆತಂದ್ರೆ ಅವ್ರ ಪಟ್ಟಾಧಿಕಾರ ಆಗಿ 25 ವರ್ಷ ಆತು. ನನಗೆ ನೆನಪದ 25 ಹೆಂಗೆ 27 28 ವರ್ಷ ಆತು. ಅವ್ರ ಪಟ್ಟಾಧಿಕಾರದ ಸಲುವಾಗಿ ಸುತ್ತಮುತ್ತ ಈಗ ಹೆಂಗೆ ಅಪ್ಪವರು ಪಾದಯಾತ್ರೆ ಮಾಡಿ ಧರ್ಮ ಪ್ರಸಾರ ಮಾಡಾಕತ್ತಿದ್ರು, ಹಂಗೆ ನಾವು ಅವರು ಹಳ್ಳಿ ಸುತ್ತಮುತ್ತ ಪ್ರಸಾರ ಮಾಡಾಕತ್ತಿದ್ವಿ. ಧರ್ಮ ಪ್ರಸಾರ ಮಾಡೋ ಟೈಮ್ದೊಳಗೆ ಅಲ್ಲಿ ಒಂದು ದೊಡ್ಡ ಊರು ಬರ್ತದ. ಆ ಊರು ನನಗೆ ನೆನಪಿಲ್ಲ, ಬಹುತೇಕ ಸಾಯಿಗಾವ ಹಿಂಗೇನೋ ಒಂದು ಆ ಊರಿನ ಹೆಸರ. ಆ ಊರಾಗ ಒಬ್ಬ ದೊಡ್ಡ ಶ್ರೀಮಂತ, ಕಾರ್ಯಕ್ರಮ ದೊಡ್ಡದು. ಅದಕ್ಕೆ ನಮ್ಮ ಜೊತೆಗೆ ಬಂದಿರತಕ್ಕಂಥ ಭಕ್ತರು, ಅಪ್ಪಾರ ಸಾವುಕಾರು ಭಾಳ ಒಳ್ಳೆಯವ್ರು ಅದಾರ್ರಿ, ಭಾಳ ಚಲೋ ಅದಾರ, ದಾನಿಗಳದಾರ, ಮತ್ತು ಕಾರ್ಯಕ್ರಮಕ್ಕೆ ಏನಾರ ಒಂದಿಷ್ಟು ನೀವು ಕೇಳರ ಕೊಡ್ತಾರ್ರಿ ಅಂತ ತಿಳ್ಕೊಂಡು ನಮಗಂದ್ರ ಅವ್ರು. ನಮ್ಮ ಜೊತೆಗೆ ಅಣದೂರ್ ಅಂತ ಬರ್ತದ, ಆ ಅಣದೂರ್ ಅಜ್ಜಾರಿದ್ರು. ಅಲ್ಲೇ ಹಿರೇನಾಗಾವ್ ಅಂತ ಬರ್ತದ, ಆ ಹಿರೇನಾಗಾವ್ ಅಪ್ಪವರಿದ್ರು. ಇನ್ನೂ 2-3 ಅಜ್ಜಾರಿದ್ರು. ನಮ್ಮ ಹಿರೇನಾಗಾವ್ ಅಪ್ಪವ್ರ ಆ ಸಾವುಕಾರಗ ಏನಪ್ಪ ಮತ್ತು ದೇವರೆಲ್ಲ ಅನುಕೂಲ ಮಾಡ್ಯಾನ, ಮತ್ತೊಂದು 50,000 ರೂಪಾಯಿ ಕೊಡುಪ ಕಾಣಿಕ ಅಂತ ತಿಳ್ಕೊಂಡು ಅಜ್ಜಾರು ಕೇಳಿದ್ರು. ಆವಾಗ ಆ ಸಾವುಕಾರ ಏನು ಅನ್ಬೇಕು ಗೊತ್ತಾ, ಅಪ್ಪರ 50,000 ರೂಪಾಯಿ ಅಂತೂ ನಾ ಕೊಡ್ತೀನಿ, 2 ಮಾತಿಲ್ಲ. ಆದ್ರೆ ನೀವು ಒಂದು ಸೇವಾ ಮಾಡು ಅವಕಾಶ ನನಗೆ ಕೊಟ್ರಿ ಅಂತಂದ್ರೆ ನಾನು ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಇದು ಯಾವಾಗಿನ ಮಾತಂದ್ರೆ 28-29 ವರ್ಷದ ಹಿಂದಿನ ಮಾತು. ಅವಾಗ 50,000 1 ಲಕ್ಷ ಅಂತಂದ್ರೆ ಕಿಮ್ಮತ್ತು ಭಾಳ. ಅವಾಗ 50,000 ರೂಪಾಯಿ ಯಾಕ್ರಿಪ್ಪ, 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀವು ನನಗೊಂದು ಸೇವಾ ಮಾಡೋದು ಅವಕಾಶ ಕೊಡಬೇಕು. ಏನು ಅಂತ ಕೇಳಿದ್ರು ಅವ್ರು ಹಿರೇನಾಗಾವ್ ಅಪ್ಪ ಅವರು. ಏನೂ ಇಲ್ಲ, ಅಲ್ಲಿ ಕಾರ್ಯಕ್ರಮಕ್ಕೆ ಏನು ಭಕ್ತರು ಬಂದಿರ್ತಾರಲ್ಲ, ದಾಸೋದೊಳಗೆ ಅವ್ರು ಏನು ಪ್ರಸಾದ ಮಾಡ್ತಾರಲ್ಲ, ಆ ಪ್ರಸಾದ ಮಾಡಿರ್ತಕ್ಕಂಥ ಎಲಿ ಏನಿರ್ತಾವಲ್ಲ, ಈಗೆಲ್ಲ ನಾವು ತಾಟ ಗೀಟ ಕೊಡ್ತೀವಿ, ಅವಾಗ ಏನೋ ಯಾವುದೋ ಎಲಿ ಅಂತಾರಲ್ರಿಪ್ಪ, ಅದು ಪತ್ರೋಳಿ ಎಲಿ. ಅಲ್ಲಿ ಬಂದವ್ರದ್ದು ಊಟ ಮಾಡಿದ್ದು ಪತ್ರೋಳಿ ಎಲಿ ತೆಗಿತಕ್ಕಂಥ ಒಂದು ಸೇವಾ ನೀವು ನಮ್ದ ಮನೆತನದವರಿಗೆ ಕೊಟ್ರ ನಾವು 50,000 ಯಾಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದವ ಸಾವುಕಾರ. ಇವತ್ತು ಆ ಪತ್ರೋಳಿ ನಾವು ತೆಗಿಬೇಕಾಗಿತ್ತು ಅಂತಂದ್ರೆ ಅವ್ರು ಉಂಡಿದ್ದು ನಾವು ಯಾಕೆ ತೆಗಿಬೇಕು ಅಂತ ನಾವು ಹಿಂಗೆ ವಿಚಾರ ಮಾಡ್ತೀವಿ. ಯವಾ ಗುರುವಿನ ಸ್ಥಾನದೊಳಗೆ ಯಾರು ಇಂತಹ ಸೇವಾ ಮಾಡ್ತಾರ ಅದ್ರ ಮಾತ ಬೇರೆ ಇರ್ತದ. ದುನಿಯಾ ಮೇ ಸಬ್ಸೆ ಬಡಾ ಅಧಿಕಾರ ಸೇವಾ ಅವ್ರ ತ್ಯಾಗ ಸೇ ಮಿಲ್ತಾ ಹೈ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ.
ಸೇವೆ ಮತ್ತು ತ್ಯಾಗದಾಗಿರ್ತಕ್ಕಂಥ ಶಕ್ತಿ ಮತ್ತೊಂದು ಯಾತ್ರೊಳಗೂ ಕೂಡ ಇಲ್ಲ. ನಾವು ಹುಬ್ಬಳ್ಳಿ 3000 ಮಠದೊಳಗೆ ಕಲ್ತವ್ರು ನಾವು, ಶಿವಯೋಗ ಮಂದಿರ ಆದ ನಂತರ. ಆ ಹುಬ್ಬಳ್ಳಿ 3000 ಮಠದ ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳು ಬೆಳಗಿನ ಜಾವ ನಸ್ಕಿನೊಳಗೆ ನಮಗೆ 5 ಗಂಟೆಗೆ ಎಬ್ಬಿಸಿ, ನಡ್ರಿಪ್ಪ ಒಂದಿಟ್ಟು ವಾಯು ವಿಹಾರ ಮಾಡ್ಕೊಂಡು ಬರೋಣ ಅಂತ ತಿಳ್ಕೊಂಡು ವಾಕಿಂಗ್ ಅಂತ ಕರ್ಕೊಂಡು ಹೋಗ್ತಿದ್ರು. ಪಾಠ ಹೇಳ್ತಿದ್ರು, ಪ್ರವಚನ ಹೇಳ್ತಿದ್ರು, ನಮಗೆ ಒಳ್ಳೊಳ್ಳೆ ಬುದ್ಧಿ ಮಾತು ಹೇಳ್ತಿದ್ರು. ಒಂದು ದಿವಸ ನಾವು ಇನ್ನೂ ಭಾಳ ಸಣ್ಣವರು, ನಮ್ಮ ಹೆಗಲ ಮೇಲೆ ಕೈ ಹಾಕಿ ಮಸ್ತಕದ ಮೇಲೆ ತಮ್ಮ ಅಮೃತ ಹಸ್ತ ಇಟ್ಟು ಒಂದು ಮಾತು ಹೇಳೋರು ಇಂದಿಗೂ ಕೂಡ ನಮಗೆ ಅದು ನೆನಪಿಗದ. ನೋಡ್ರಿ ದೇವರು, ನಮ್ಮ ಹೆಸರು ಅವಾಗ ಬಸವರಾಜ ದೇವರು ಅಂತ. ನೋಡ್ರಿ ಬಸವರಾಜ ದೇವರು, ಒಬ್ಬ ನಿಜವಾಗಿರ್ತಕ್ಕಂಥ ಸ್ವಾಮಿ ಆಗಬೇಕಾಗಿತ್ತು ಅಂತಂದ್ರೆ ಸ್ವಾಮಿಯಲ್ಲಿ ಒಂದು ಬಹಳ ದೊಡ್ಡ ಗುಣ ಇರ್ಬೇಕಪ್ಪ. ಏನ್ರಿ ಅಪ್ಪಾರ? ಏನೂ ಇಲ್ಲ. ಸ್ವಾಮಿ ಆಗೋರಲ್ಲಿ ಒಂದು ಗುಣ ಯಾವ್ದು ಇರಬೇಕು ಅಂತಂದ್ರೆ ಕಸ ಹುಡುಗಾಕು ತಯಾರಿರಬೇಕು, ಕುರ್ಚಿ ಮೇಲೆ ಕುಂಡ್ರಾಕು ತಯಾರಿರಬೇಕು ಅಂತೇಳಿ ಹೇಳ್ತಿದ್ರು ಅವರು. ಕಸ ಹುಡುಗಾಕು ಅಂತಂದ್ರೆ ಸೇವಾ ಮಾಡಕ. ಸ್ವಾಮಿ ಆಗಿರ್ತಕ್ಕಂಥವನ ಮೊದಲನೇ ಲಕ್ಷಣ ಸೇವಾ ಮಾಡೋದು, ಸಮಾಜ ಸೇವಾ ಮಾಡೋದು. ಅದಕ್ಕೆ ಲಿಂಗೈಕ್ಯ ಹಾನಗಲ್ಲು ಕುಮಾರಸ್ವಾಮಿಗಳು ಶಿವಯೋಗ ಮಂದಿರದಲ್ಲಿ ಕಲಿತಕ್ಕಂಥ ವಟುಗಳಿಗೆ ಯಾವಾಗಲೂ ಕೂಡ ಹೇಳ್ತಕ್ಕಂಥ ಒಂದು ಮಾತು, ತಮ್ಮ ಎಡಗೈ ಒಳಗೆ ನೀವು ಲಿಂಗವನ್ನು ಹಿಡ್ಕೊಂಡ್ರೆ ಬಲಗೈಯಿಂದ ನೀವು ಸಮಾಜ ಸೇವಾ ಮಾಡಬೇಕು. ಅಂದ್ರೆ ಶಿವಯೋಗ ಸಾಧನೆನೂ ನೀವು ಮಾಡಬೇಕು, ಸಮಾಜ ಸೇವೆನೂ ಕೂಡ ನೀವು ಮಾಡಬೇಕು ಎಂಬತಕ್ಕಂಥ ಪಾಠ. ಅದಕ್ಕೆ ಸೇವಾ ಅನ್ನೋದು ಬಹಳ ದೊಡ್ಡದು. ಸೇವಾ ಅನ್ನೋದು ಬಹಳ ದೊಡ್ಡದು. ಇವತ್ತ ಆಗಲೇ ಈಗ 1000 ಜನ ಬರಾಕತ್ತೀರಿ. ನಾಳೆ ವಿಶೇಷ ಕಾರ್ಯಕ್ರಮಕ್ಕೆ ಇದಕ್ಕಿಂತಲೂ ಹೆಚ್ಚಿಗೆ ಜನ ಬರ್ತಾರೆ. ಬಂದವರಿಗೆ ಶರಣಾರ್ಥಿರಪ್ಪ, ಬರ್ರಿ, ಕೈಕಾಲು ಮುಖ ತಕ್ಕೊಳ್ರಿ, ವಿಭೂತಿ ಹಚ್ಕೊಳ್ರಿ, ಬರ್ರಿ, ಮೊದಲು ಪ್ರಸಾದ ಮಾಡಾಕತ್ರಿ, ಆ ನಂತರ ಅಪ್ಪ ಅವ್ರಿಗೆ ನೀವು ಭೇಟಿ ಆಗಕತ್ತೀರಿ ಅಂತ ತಿಳ್ಕೊಂಡು ಬಂದವರಿಗೆ ಪ್ರೀತಿ ಇವೆರಡು ಮಾತುಗಳನ್ನು ಹೇಳ್ರಿ. ಕ್ಯಾಡ್ಗಿ, ಅದು ಕ್ಯಾಡ್ಗಿ ಅಲ್ಲ, ಅದು ಶಿವನ ಕೈಲಾಸ ಅಂತ ಕರೀತಾರೆ. ಎಂಥ ಊರಪ್ಪ, ಎಂಥ ಸಂಸ್ಕಾರ. ಎಲ್ಲರ ಹಣಿ ಮ್ಯಾಲ ವಿಭೂತಿ, ಎಲ್ಲರ ಬಾಯಾಗೂ ಕೂಡ ಶರಣಾರ್ಥಿ, ಎಲ್ಲರೂ ಕೂಡ ಮುಗಿದ ಕೈ ಬಾಗಿದ ತಲೆ. ಎಂಥ ಊರ, ಎಂಥ ಸಂಸ್ಕಾರ, ಎಂಥ ಆಚಾರ ವಿಚಾರ ಅಂತ ಖೇಡ್ಗಿ ಊರಿನ ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ಟತೈತಿ ತಂಗಿ. ಅದಕ್ಕೆ ಸೇವಾ ಅನ್ನೋದು ಬಹಳ ದೊಡ್ಡದವ. ಸೇವಾ ಅನ್ನೋದು ಬಹಳ ದೊಡ್ಡದು. ಹಿಂಗ ಅಪ್ಪವರು ಸೇವಾ ಮಾಡ್ತಾ ಇರ್ತಕ್ಕಂಥ ರಾಜಶೇಖರ ಒಂದು ದಿವಸ ಆ ರಾಜಶೇಖರನ ತಂದೆ ತಾಯಿಗಳು ಮಠಕ್ಕೆ ಬಂದಾಗ ಹಾರನಹಳ್ಳಿ ಕೋಡಿ ಮಠದ ಶಿವಲಿಂಗ ಸ್ವಾಮಿಗಳು ಅಂತಾರ, ಏನಪ್ಪ ಮತ್ತು ಮಗ ಭಾಳ ದೊಡ್ಡವಾಗ್ಯಾನ. ಅವಾಗೆಲ್ಲ 20-22 ವರ್ಷಗ ಮದುವೆ ಆಗ್ತಿದ್ದು. 32-33 ವರ್ಷ ಆತಲ್ಲಪ್ಪ, ಮತ್ತು ಏನು ಇನ್ನೂ ಮದುವೆನ ಮಾಡಿಲ್ಲಲ್ಲ ರಾಜಂದು. ರಾಜಶೇಖರನ್ ಇನ್ನೂ ಮದುವೆನ ಮಾಡಿಲ್ಲಲ್ಲ ಅಂತ ತಿಳ್ಕೊಂಡು ಅಜ್ಜಾರು ಕೇಳ್ತಾರೆ, ಗುರುಗಳು ಕೇಳ್ತಾರೆ, ಶಿವಲಿಂಗ ಸ್ವಾಮಿಗಳು. ಇಟ್ಟು ಕೇಳೋದ ತಡ ಪಾಪ ತಂದೆ ತಾಯಿ ಕಣ್ಣಾಗ ನೀರು ಬರ್ತಾವ. ಯಾಕ್ರಿಪ್ಪ ಅಂತ ಗುರುಗಳು ಕೇಳಿದಾಗ ಏನು ಹೇಳುದ್ರಿಪ್ಪ, ಅವನ ಜನ್ಮ ಕುಂಡಲಿಯೊಳಗ ಅಂದ್ರೆ ಅವನ ಜಾತಕದೊಳಗ ಯಾವ ದಿವಸ ಅವ ಮದುವೆ ಮಾಡ್ಕೊಳ್ತಾನ ಅದೇ ದಿವಸ ಅವನು ಸಾವೈತಿ ಅಂತ ತಿಳ್ಕೊಂಡು ಯಾರೋ ಜ್ಯೋತಿಷ್ಯ ಹೇಳ್ಯಾರಪ್ಪ. ಹಿಂಗೆ ಕಿವಿಯಿಂದ ಕಿವಿಗೆ ಮುಟ್ಟಿ ಮಗನಿಗೆ ಯಾರು ಕನ್ಯಾ ಕೊಡಾಕ ಮುಂದೆ ಬರಲ್ಲಾಗ್ಯಾರ. ಹಿಂಗೇನಂದ್ರು ಅಜ್ಜಾರವರು ಶಿವಲಿಂಗ ಸ್ವಾಮಿಗಳು. ತಾವು ಬಹಳ ದೊಡ್ಡ ತಪಸ್ವಿಗಳು, ಬಹಳ ದೊಡ್ಡ ಪಂಡಿತರು, ಜ್ಯೋತಿಷ್ಯದೊಳಗಂತೂ ಬಹಳ ಎತ್ತಿದ ಕೈ ಅಜ್ಜಾರು. ಹಾಗಿಂದಾಗ ಅವರು ಜನ್ಮ ಕುಂಡ್ಲಿಯನ್ನು ಹಾಕಿ ನೋಡ್ತಾರ, ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಪ ದೋಷ ಇತ್ತು. ಎಷ್ಟು ದೋಷ ಇತ್ತು ಅಂತಂದ್ರೆ ಯಾವ ದಿವಸ ಮದುವೆ ಮಾಡ್ಕೊಳ್ತಾನ ಅದೇ ದಿವಸ ಅವ ಸಾಯ್ಬೇಕು ಅಂಥ ಒಂದು ಯೋಗ ಇತ್ತು. ಆದರೂ ಕೂಡ ಬಹಳ ದೊಡ್ಡ ತಪಸ್ವಿಗಳವರು. ಯಾರು ಕನ್ಯಾ ಕೊಡಲಾಗ್ಯಾರ ತಮ್ಮ, ಯಾರು ಕನ್ಯಾ ಕೊಡಲಾಗ್ಯಾರಿ ಅಪ್ಪಾರ. ಹಾಗಾದ್ರೆ ನಿನ್ನ ಮಗಳದಾಳಲ್ಲ, ಆ ಮಗಳಿಗೆ ಕರೆಸು ಅಂತ ತಿಳ್ಕೊಂಡು ಅಜ್ಜಾರು ಆ ಮಗಳಿಗೆ ಕರೆಯಕ್ಕೆ ಹಚ್ಚಿದ್ರು. ಮಗಳು ಬಂದಳು. ಆ ಮಗಳಿಗೆ ಹೇಳ್ತಾರ ಅಜ್ಜಾರು, ಏನವಾ ನನ್ನ ಮ್ಯಾಲ ನಿಂಗೆ ವಿಶ್ವಾಸ ಐತೋ ಇಲ್ಲೋ,
ಐತ್ರಿ ಅಪ್ಪಾರ, ಐತ್ರಿ ಅಪ್ಪಾರ. ಮತ್ತು ನಾ ಹೇಳ್ದಂಗೆ ಕೇಳ್ತೀವಿ ಹೆಂಗ? ಕೇಳ್ತೀನಿ ರೀ ಅಪ್ಪಾರ. ಏನೂ ಇಲ್ಲ, ನಿನ್ನ ತಮ್ಮ ಅದನ್ನಲ್ಲ ರಾಜಶೇಖರ, ಅವನಿಗೆ ನಿನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿಬಿಡು. ಅಮ್ಮ ಸ್ತಬ್ಧ ಆಗ್ಬಿಟ್ಳ ಹೆಣ್ಮಗಳು. ಕಣ್ಣಾಗಿ ನೀರ ಬಂದು, ಅಪ್ಪಾರ ಒಂದು ಮಾತು ಅಂತೀನಿ ರೀ, ತಪ್ಪು ತಿಳಿಬೇಡ್ರಿ. ಏನು ಹೇಳವ? ಮತ್ತು ಯಾವ ದಿವಸ ಮದುವೆ ಆಗ್ತಾನ ನನ್ನ ತಮ್ಮ, ಅದೇ ದಿವಸ ಅವನು ಸಾವೈತಿ ಅಂತ ತಿಳ್ಕೊಂಡು ಎಲ್ಲರೂ ಹೇಳಾಕತ್ತಾರ, ಎಲ್ಲರೂ ಮಾತಾಡಕತ್ತಾರ. ಗೊತ್ತಿದ್ದು ನನ್ನ ಮಗಳಿಗೆ ಮದುವೆ ಆದ ದಿವಸ ವಿಧವೆ ಹೆಂಗೆ ಮಾಡಬೇಕು? ಆವಾಗ ಶಿವಲಿಂಗಪ್ಪ ಅವ್ರು ಅಂತಾರ, ನೋಡು ಮಗಳ, ನೀನು ನನಗೂ ಕೂಡ ಮಗಳಿದ್ದಂಗ, ನನ್ನ ಮೇಲೆ ಈ ವಿಶ್ವಾಸ ಇಟ್ಟು ನೀನು ಮಗಳನ್ನು ಕೊಡು. ನಿನ್ನ ಮಗಳ ಮಾಂಗಲ್ಯ ಭಾಗ್ಯವನ್ನ ಕಾಯ್ತಕ್ಕಂಥ ಜವಾಬ್ದಾರಿ ನಂದು ಅಂತಾರ ಶಿವಲಿಂಗ ಸ್ವಾಮಿಗಳು. ನಿನ್ನ ಅಳಿಯನ ಪ್ರಾಣ ಉಳಿಸ್ತಕ್ಕಂಥ ಜವಾಬ್ದಾರಿ ನಂದು, ನನ್ನ ಮೇಲೆ ವಿಶ್ವಾಸ ಇಟ್ಟು ಕನ್ಯಾ ಕೊಡು. ಆಯ್ತು ಅಂತ ತಿಳ್ಕೊಂಡು ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ಳು. ಒಂದು ದಿವಸ ಮದುವೆ ಮುಹೂರ್ತ ಫಿಕ್ಸ್ ಮಾಡೇ ಬಿಟ್ರು. ಅತ್ತಾಗ ಊರದಿಂದ ಸುಮಾರು ಒಂದು 50-60 ಕಿಲೋಮೀಟರ್ ಮೇಲೆ ಪಾಪ ಆ ಮಗಳು ಊರ. ತವ್ರ ಮನೆಯೊಳಗೆ ಮಗಳು ಮದುವೆ ಇರಾಕ, ಒಬ್ಬ ಮಗಳು ತವ್ರ ಮನೆಯೊಳಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ತಯಾರಿ ಮಾಡಿದಳು. ಏನಾಗ್ಯದ ಅಂತಂದ್ರೆ ಅತ್ತಾಗ ಮದುವೆ ಕಾರ್ಯ ನಡೆದದ. ಇತ್ತಾಗ ಶಿವಲಿಂಗಪ್ಪ ಅವ್ರು ಲಿಂಗೈಕ್ಯ ಆಗಿಬಿಟ್ಟಾರ, ಐಕ್ಯ ಆಗಿಬಿಟ್ಟಾರ. ಇತ್ತಾಗ ಹಾರನಹಳ್ಳಿ ಕೋಡಿ ಮಠದೊಳಗೆ ಅತ್ತಾಗ ಮದುವೆ ನಡೆದದ. ಪಾಪ ಇಲ್ಲಿ ಅವರ ಐಕ್ಯ ಆಗಿದ್ದ ಆ ಮಂದಿಗೆ ಗೊತ್ತಿಲ್ಲ. ಮದುವೆ ಆತು, ತಾಳಿ ಕಟ್ಟದ, ಅಕ್ಷತೆ ಬಿದ್ದು ಎಲ್ಲ ಬೀಗರು ನೆಂಟರು ಎಲ್ಲರೂ ಅಗ್ದಿ ಖುಷಿಯೊಳಗೆ ಚೊಲೋ ಆತು. 32 ವಯಸ್ಸಾಗಿತ್ತು ಈ ರಾಜಶೇಖರಂದು ಮದುವೆ ಆಗಿದ್ದು. ಚಲೋ ಆತು ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ಯಾರ, ಎಲ್ಲರೂ ಊಟ ಮಾಡ್ಯಾರ. ಎಲ್ಲರೂ ಊಟ ಆದ ಕೂಡಲೇ ಇನ್ನು ಮದುಮಕ್ಕಳದು ಊಟ ಮಾಡಿಸ್ಬೇಕಲ್ಲ, ಮದುಮಕ್ಕಳು ಕೂಡ ಊಟ ಮಾಡ್ಯಾರ. ಊಟ ಮಾಡಿರ್ತಕ್ಕಂಥ ಎಲಿ 4 ಹೆಜ್ಜೆ ಮುಂದೆ ಹೋಗಿ ಹಿಂಗೆ ಒಗದು ಬರಬೇಕು ಅಂತ ತಿಳ್ಕೊಂಡು ಆ ಮದುಮಗ ನಡೆದನ. ಹಾವು ಎಲ್ಲಿತ್ತೋ ಏನು ಸುದ್ದಿ ಬುಸ್ ಅಂತ ಬಂದು ಬಿಡುತ್ತೆ ನೋಡ್ರಿ. ಆ ಹಾವನ ನೋಡ್ದವನ ಇನ್ನೇನು ನನಗೆ ಕಡಿತೈತಿ ಅಂತ ತಿಳ್ಕೊಂಡು ಓಡಾಕತ್ತನ. ಹಾವು ಅವನಿಗೆ ಕಡಿಬೇಕು ಅಂತ ಬೆನ್ನ ಹತ್ಯದ. ಯಾವಾಗ ಒಳಗಡೆ ಇರ್ತಕ್ಕಂಥ ಆ ಅಕ್ಕಗೆ ಗೊತ್ತಾತು ಅಂದ್ರೆ, ಆ ರಾಜಶೇಖರನ ಅಕ್ಕಗ ಅಂದ್ರೆ ಮಗಳನ್ನ ಕೊಟ್ಟಿರ್ತಕ್ಕಂಥ ಆ ಅಕ್ಕಗೆ ಗೊತ್ತಾತು. ಯಾವಾಗ ನನ್ನ ತಮ್ಮನಿಗೆ ಹಾವು ಕಡಿಯಾಕ ಬೆನ್ನು ಹತ್ತದ ಅನ್ನೋದು ಗೊತ್ತಾಗಿ ಓಡ್ಕೊಂತ ಬಂದು ನೋಡ್ತಾಳ. ಮುಂದೆ ಪಾಪ ತಮ್ಮ ಓಡಾಕತ್ತಾನ, ಹಿಂದೆ ಹಾವು ಬೆನ್ನು ಹತ್ಯದ. ಹೇ ಶಿವಲಿಂಗೇಶ ಅಂದಳಕ್ಕೆ, ನನ್ನ ಮಗಳ ಮಾಂಗಲ್ಯವನ್ನ ಕಾಯ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿರ್ತಕ್ಕಂಥ ಶಿವಲಿಂಗೇಶ ಎಲ್ಲೆದೆಯೋ ಅಂತ ತಿಳ್ಕೊಂಡು ಹಿಂಗೆ ಕೂಗುದ ತಡ ಒಂದು ಹದ್ದು ಬಂದು ಆ ಹಾವನ್ನು ಎತ್ಕೊಂಡು ಹೋಗಿಬಿಡುತ್ತಂತ. ಮುಂದೆ 80 ವರ್ಷ ಬದುಕದ ಅಂತ ತಿಳ್ಕೊಂಡು ಇತಿಹಾಸದೊಳಗೆ ಬರ್ತದ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಂಬಿಕೆ ಕೆಲಸ ಕೊಡ್ತೈತಿ ತಂಗಿ. ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಯ ಕಾರಣವು ಸಾಂಬನೊಲುಮೆಗೆ. ಪರಮಾತ್ಮನ ಕೃಪಾ ಆಗಬೇಕಾಗಿತ್ತು ಅಂತಂದ್ರೆ ನಂಬಿಕೆ ಕೆಲಸ ಮಾಡ್ತದ. ನಂಬಿಕೆ ಬಹಳ ಕೆಲಸ ಮಾಡ್ತದ. ಬಸವ ಕಲ್ಯಾಣ, ಆ ಬಸವ ಕಲ್ಯಾಣದಿಂದ ಸ್ವಲ್ಪ ಹಿಂಗೆ ದೂರ ಹೋದ್ರೆ ಶಿವಪುರ ಅಂತ ಒಂದು ಊರು ಬರ್ತದ. ಹೆಂಗೆ ಇಲ್ಲಿ ನಮ್ಮ ಖೇಡ್ಗಿಯಿಂದ ಸ್ವಲ್ಪ ದೂರದೊಳಗೆ ಶಿವಪುರ ಅಂತ ಇಲ್ಲಿನೂ ಕೂಡ ಒಂದು ಊರದ. ಆ ಅಜ್ಜಾರು ಬಹಳ ಸೇವಾ ಮಾಡಕತ್ತಾರ. ಬಸವ ಕಲ್ಯಾಣದಿಂದ ಸುಮಾರು ಒಂದು 8-10 ಕಿಲೋಮೀಟರ್ ಮೇಲೆ ಶಿವಪುರ ಅಂತ ಒಂದು ಊರದ. ತಂಗಿ, ನಂಬಿಕೆ ಅನ್ನೋದು ಹೆಂಗೆ ಕೆಲಸ ಮಾಡ್ತದ ಅನ್ನೋದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಆ ಊರು ಬಹಳ ನೀರಾವರಿ ಇದೆಲ್ಲ ಬಹಳ ಚಲೋ, ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಊರು. ನಾವು ಕೂಡ ಮೊನ್ನೆ ಹೋಗಿದ್ವಿ. ಅಲ್ಲೇನು ಅದ್ಭುತವಾಗಿರ್ತಕ್ಕಂಥ ಶಿವನ ದೇವಸ್ಥಾನ ಅದು. ನೋಡಾಕ 2 ಕಣ್ಣು ಸಾಲೋದಿಲ್ಲ. ಬಹಳ ಒಳ್ಳೆ ಜನ ಅಲ್ಲೆಲ್ಲ, ಬಹಳ ಭಕ್ತಿ ಜನ, ಬಹಳ ನಿಷ್ಠಾ ಜನ. ಆ ಊರಾಗ ಹೈನ ಬಹಳ. ಆ ಶಿವಪುರದ ಜನ ಏನು ಮಾಡ್ತಿದ್ರು ಅಂತಂದ್ರೆ, ಬಸವಣ್ಣನ ಕಲ್ಯಾಣಕ್ಕೆ ಹಾಲು ಮಾರಾಕ, ಮೊಸರು ಮಾರಾಕ, ಬೆಣ್ಣೆ ಮಾರಾಕ, ತುಪ್ಪ ಮಾರಾಕ ಬಹಳ ಜನ ಬರ್ತಿದ್ರು, ಅಲ್ಲಿಂದ ಬರ್ತಿದ್ರು. ಆ ಊರಿಗೆ ಹೋಗ್ತಕ್ಕಂಥ ಹಾದಿಯೊಳಗೆ ಒಂದು ಕಪಿಲೇಶ್ವರ ದೇವಸ್ಥಾನ ಅಂತ ಐತಿ, ಈಗಲೂ ಕೂಡ ಐತಿ. ನಾವು ಮೊನ್ನೆ ಬಸವ ಕಲ್ಯಾಣಕ್ಕೆ ಬಸವ ಪುರಾಣ ಇದ್ದಾಗ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಹಳ ಜಾಗೃತ ಸ್ಥಾನ, ರಸ್ತೆ ಬದಿಯೊಳಗೆ ಅದ.
ಕಲ್ಯಾಣದ ಒಬ್ಬ ಭಕ್ತ ಆ ದೇವರಿಗೆ ಬಹಳ ನಡ್ಕೋತಿದ್ದ, ಕಪಿಲೇಶ್ವರಿಗೆ. ಹೇ ದೇವ್ರೇ, ಇಂಥದೊಂದು ಕೆಲಸ ಆಗಬೇಕಾಗ್ಯದ, ನಿನ್ನ ಆಶೀರ್ವಾದದಿಂದ ನಂದು ಅಂಥದೊಂದು ಕೆಲಸ ಆಯ್ತು ಅಂತಂದ್ರೆ 1,000 ಕೊಡದು ಹಾಲಿನ ಅಭಿಷೇಕ ನಿನಗೆ ಮಾಡ್ತೀನಿ ಅಂತ ಅವ ದೇವರಿಗೆ ಬೇಡ್ಕೊಂಡಿದ್ದ. ಸಹಸ್ರ ಕುಂಭಾಭಿಷೇಕ, ಸಹಸ್ರ ಕುಂಭ ಕ್ಷೀರಾಭಿಷೇಕ ಮಾಡ್ತೀನಿ, 1,000 ಕೊಡದಿಂದ ನಿನಗೆ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದ. ಶಿವನ ಕೃಪಾ ಆತು, ಅವಂದ ಆ ಕೆಲಸ ಆತು. ನನಗೆ ಈ ಕಪಿಲೇಶ್ವರದಿಂದ ನನಗೆ ಒಳ್ಳೇದಾಗೈತ ಅಂತ ತಿಳ್ಕೊಂಡು ಅವ ಏನು ಮಾಡ್ಯಾನ ಅಂತಂದ್ರೆ 1,000 ಕೊಡ ತಂದು ಆ ಕಪಿಲೇಶ್ವರನಿಗೆ ಅಭಿಷೇಕ ಮಾಡ್ಯಾನ. ಆ ಹಾಲು ಹರಿದು 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 ರಸ್ತೆಗೊಂಟ ಹಿಂಗೆ ಹರಿದು ಅಲ್ಲಿ ಒಂದು ದೊಡ್ಡ ಒಂದು ಕೆರಿನ ಇದ್ದಂಗದ. ಈಗಲೂ ಕೂಡ ಆ ಕೆರಿಯದ, ಆ ಕೆರಿನ ತುಂಬಿತ್ತಂತ ನೋಡ್ರಿ. ಎಷ್ಟರ ಅಭಿಷೇಕ ಮಾಡಿರ್ಬೇಕಮ್ಮ ಹಾಲಿನಿಂದ. ಅಭಿಷೇಕ ಮಾಡ್ಯಾನ. ಆ ಹಾಲು ರಸ್ತೆ ಮೇಲೆ ಹರಿದು ಏನಾಗ್ಯದ ಅಂತಂದ್ರೆ ರಸ್ತೆ ಎಲ್ಲ ರೊಜ್ಜಾಗಿಬಿಟ್ಟದ, ಕೆಸರಾಗಿಬಿಟ್ಟದ. ಶಿವಪುರದ ಒಬ್ಬ ಹೆಣ್ಮಗಳು ಕಲ್ಯಾಣಕ್ಕೆ ಹೋಗಿ ಹಾಲು ಮಾರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹಾಲಿನ ಗಡಿಗೆ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಬರಾಕತ್ತಾಳ. ಏನು ಕೆಸರಾಗಿತ್ತಲ್ಲ, ಹಾಲು ಹರಿದು ಹರಿದು ಕೆಸರಾಗಿತ್ತಲ್ಲ, ಆ ಕೆಸರಾಗ ಹಿಂಗೆ ಬರ್ತಕ್ಕಂಥ ಸಮಯದೊಳಗೆ ಏನಾಗ್ಯದ ಅಂತಂದ್ರೆ ಕಾಲ ಜಾರಿ ಬಿಟ್ಟದ. ತಲೆ ಮೇಲೆ ಇದ್ದ ಗಡಿಗೆ ಕೆಳಗೆ ಬಿದ್ದು ಗಡಿಗಿನೂ ಹೊಡಿತದ, ಇನ್ನು ಹಾಲು ಚಲ್ತವ. ಮನ್ಯಾಗ ಅತ್ತಿ ಬೈತಾಳ ಅಂತ ತಿಳ್ಕೊಂಡು ಬಸವಣ್ಣ ಕಾಪಾಡಂದು ಬಿಟ್ಟಳು. ಬಸವಣ್ಣ ಕಾಪಾಡಂದಳು. ಆ ಸಮಯದೊಳಗೆ ಬಸವಣ್ಣವ್ರು ಎಲ್ಲಿದಾರ? ಬಿಜ್ಜಳ ರಾಜನ ಓಲಗದೊಳಗದಾರ. ಸಿಂಹಾಸನದ ಮೇಲೆ ರಾಜ ಕುಂತಾನ, ಈ ಕಡೆ ಅನೇಕ ಸಾಮಂತ ರಾಜರು ಕುಂತಾರ, ಈ ಕಡೆ ಕೊಂಡಿ ಮಂಚಣ್ಣ, ಅನೇಕ ಪಂಡಿತರು ಅಧಿಕಾರಿಗಳು ಕುಂತಾರ. ಯಾವಾಗ ಅಲ್ಲಿ ಹೆಣ್ಮಗಳು ಕಾಲು ಜಾರಿ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದಳು, ಇಲ್ಲಿ ಬಸವಣ್ಣವ್ರು 2 ಕೈ ಮ್ಯಾಲ ಎತ್ತಿ ಅನ್ಸ್ಬ್ಯಾಡವ ತಂಗಿ, ಬೀಳುವುದಿಲ್ಲ ಅಂತೇಳಿ ಅಂದ್ರಂತ. ಏನಂದ್ರು? ಅನ್ಸ್ಬ್ಯಾಡವ ತಂಗಿ, ಬೀಳುವುದಿಲ್ಲ ಅಂತೇಳಿ ಅಂದ್ರಂತ. ಯಾವಾಗ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದಳು, ಗಡಿಗೆ ಮಾತ್ರ ಅಂತರ್ಲೆ ನಿಂತಿದ್ರು, ಅಕ್ಕಿ ಮಾತ್ರ ಧಪ್ ಅಂತ ಕೆಳಗೆ ಬಿದ್ದಿದ್ದಳು. ಇಲ್ಲಿ ಬಸವಣ್ಣವ್ರು ಅಂಜು ಬೇಡವಾ, ಚೆಲ್ಲುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ತಮ್ಮ ಕೈ 2 ಎತ್ತಿದ್ರು, ಇದನ್ನ ಯಾರು ನೋಡಿದ್ರು? ರಾಜ ನೋಡ್ದ. ಬಿಜ್ಜಳ ಮಹಾರಾಜ ನೋಡಿ ನಗತನಂತ. ರಾಜ, ಬಸವಣ್ಣನಿಗೆ ಶಿವಮರುಳು, ಬಸವಣ್ಣನಿಗೆ ಶಿವಮರುಳು. ಪಕ್ಕದಾಗಿರ್ತಕ್ಕಂಥ ಕೊಂಡಿ ಮಂಚಣ್ಣಂತನ, ಏನು ಶಿವಮರಳಂತೀ ರಾಜ? ರಾಜರ ಏನು ಶಿವಮರಳಂತೀರಿ? ಬಸವಣ್ಣಗ ಹುಚ್ಚಿಡ್ತದ. 2 ಕೈ ಇಲ್ಲೇ ಎತ್ತು ಅಂಜಬೇಡವಾ, ಚೆಲ್ಲುವುದಿಲ್ಲ ಬೀಳುವುದಿಲ್ಲ ಅನ್ನಕತ್ತಾನಂತಂದ್ರ ಇಲ್ಲಿ ಯಾರು ಅಂಜಾಕತ್ತಾರ, ಇಲ್ಲೇನು ಚೆಲ್ಲಾಕತ್ತದ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಂತಾನ. ಅವಾಗ ರಾಜರಂತಾರ, ಏನ್ರಿ ಬಸವಣ್ಣವ್ರ 2 ಕೈ ಎತ್ತಿ ಅಂಜಬೇಡವಾ, ಚೆಲ್ಲುವುದಿಲ್ಲ ಅಂಥೇಳಿ ಅನ್ನಕತ್ತಿಯಲ್ಲ, ಯಾಕೆ ಏನು? ಅವಾಗ ಬಸವಣ್ಣವ್ರ ಅಂತಾರಂತ, ಮಹಾರಾಜರೇ, ಶಿವಪುರದಿಂದ ಬರ್ತಕ್ಕಂಥ ಒಬ್ಬ ಹೆಣ್ಮಗಳು ಅಲ್ಲಿ ಹಾಲಿನ ಅಭಿಷೇಕದಿಂದ ರಸ್ತೆ ಎಲ್ಲ ರೊಜ್ಜಾಗಿಬಿಟ್ಟದ. ಕಾಲು ಜಾರಿ ಬೀಳುವಾಗ ಬಸವಣ್ಣ ಕಾಪಾಡು ಅಂತ ಹೇಳ ಅಂದಳು. ಅದಕ್ಕೆ ಅವಳ ಗಡಿಗೆ ನೆಲಕ್ಕೆ ಬೀಳಬಾರ್ದು ಅಂತ ತಿಳ್ಕೊಂಡು ಅವಳ ಗಡಿಗೆಯನ್ನು ನಾ ಎತ್ತಿ ಹಿಡ್ಕೊಂಡಿನಿ ಅಂತಾನ ಬಸವಣ್ಣ. ಕೊಂಡಿ ಮಂಚಣ್ಣ ಮೊದಲ, ಮಹಾರಾಜರ, ಇವ್ ಬಸವಣ್ಣ ನಮಗೂ ಹುಚ್ಚು ಮಾಡಾಕತ್ತಾನ, ನಿಮಗೂ ಹುಚ್ಚು ಮಾಡಾಕತ್ತಾನ, ನಮ್ಮನ್ನೆಲ್ಲ ಹುಚ್ಚರಾಗ ತೆಗಿಯಾಕತ್ತಾನಿವ, ಇದು ಪರೀಕ್ಷೆ ಆಗಬೇಕು ಅಂದ ಕೊಂಡಿ ಮಂಚಣ್ಣ. ಆಯ್ತು ಅಂತ ತಿಳ್ಕೊಂಡು ಮಹಾರಾಜರು 1-2 ಸೇವಕರನ್ನು ಕರೆದು ಆ ಶಿವಪುರದಿಂದ ಬರ್ತಕ್ಕಂಥ ರಸ್ತೆಯೊಳಗೆ ಏನು ಕಪಿಲೇಶ್ವರ ದೇವಸ್ಥಾನ ಐತಲ್ಲ, ಅಲ್ಲಿ ಒಬ್ಬ ಗೌಳಗಿತ್ತಿ ಹಾಲು ಮಾರ್ತಕ್ಕಂಥವ್ರು ಯಾರಾದರೂ ಬರಾಕತ್ತಾರೆ ನೋಡು ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಸೇವಕರು ಬಂದರು. ನಿಜವಾಗಲೂ ಕೂಡ ಆ ಗೌಳಗಿತ್ತಿ ಆಗಿದ್ದ ಘಟನೆ ಖರೇನೆ ಇತ್ತು. ಮೈಯೆಲ್ಲ ಕೆಸರಾಗಿತ್ತು. ಮಹಾರಾಜರು ಕರೆಯಕತ್ತಾರ, ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಬಂದರು. ಏನವಾ ಮತ್ ನೀ ಯಾವೂರದಕ್ಕಿ? ಶಿವಪುರದಕ್ಕಿ. ಮತ್ತು ಮೈಯೆಲ್ಲ ಕೆಸರಾಗ್ಯದಲ್ಲ, ಯಾಕೆ? ಮಹಾರಾಜರ, ನಾನು ಹಾಲು ಮಾರ್ತಕ್ಕಂಥವಳು, ಹೊಸದಾಗಿ ಬಂದಿರತಕ್ಕಂಥ ಸೊಸಿ, ನಾನು ಹಾಲು ಮಾರ್ಕೊಂಡು ಬಾ ಅಂತ ತಿಳ್ಕೊಂಡು ನಮ್ಮ ಅತ್ತಿ ಕಲ್ಯಾಣಕ್ಕೆ ಕಳ್ಸಾಕತ್ತಿದ್ದಳು. ಯಾವಾಗ ಆ ಕಪಿಲೇಶ್ವರ ದೇವಸ್ಥಾನದ ಹತ್ರ ಹಾಲು ಹರಿದು ರಸ್ತೆ ಎಲ್ಲ ರೊಜ್ಜಾಗಿಬಿಟ್ಟಿತ್ತು,
ದಾಟಿ ಬರುವಾಗ ಕಾಲು ಜಾರ್ತು, ಇನ್ನ ಗಡ್ಗಿ ಕೆಳಗೆ ಬಿದ್ದು ಹಾಳಾಗ್ತವ, ಗಡ್ಗಿ ಒಡಿತದ, ಅತ್ತಿ ಬೈತಳ ಅನ್ನೋ ಭಯಕ್ಕ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದೆ. ಬಸವಣ್ಣ ನನ್ನ ಗಡಿಗೆಯನ್ನ ಹಾಗೆ ಎತ್ತಿ ಹಿಡಿದಿದ್ದ, ನಾನು ಮಾತ್ರ ಬಿದ್ದೆ ಮಹಾರಾಜರೇ. ಆವಾಗ ರಾಜನಿಗೆ ನಿಜ ಅನಿಸ್ತು, ಅಲ್ಲವಾ ನಿಮ್ಮೂರಿಗೆ ಹೊಸದಾಗಿ ಬಂದಿರತಕ್ಕಂಥ ಸೊಸಿ ಅಂತ ಬಾಯಿ ಬಿಟ್ಟು ಹೇಳ್ತಿ, ಇಲ್ಲಿ ಕಲ್ಯಾಣದೊಳಗೆ ಇರ್ತಕ್ಕಂಥವ್ರು ಇವರು ಬಸವಣ್ಣವರು, ಇಲ್ಲಿ ಬಸವ ಅಂದ್ರೆ ಬಸವಣ್ಣ ಕಾಪಾಡ್ತಾನ ಅನ್ನೋದು ನಿನಗೆ ಹೆಂಗ ಗೊತ್ತವ? ಈ ಬಸವಣ್ಣನ ಮೇಲೆ ಇಷ್ಟೊಂದು ನಂಬಿಕೆ ಹೆಂಗವ ನಿನಗ ಅಂತ ತಿಳ್ಕೊಂಡು ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜರು ಕೇಳಿದಾಗ ಆ ಗೌಳಗಿತ್ತಿ ಅಂತಾಳಂತ, ಹಾಲು ಮಾರಾಕಿ ಅಂತಾಳಂತ, ಯಪ್ಪ ಮಹಾರಾಜರ, ನನ್ನ ತವ್ರ ಮನಿ ಸೋಲಾಪುರ ರೀ, ನಮ್ಮ ತವ್ರ ಮನಿ ಸೋಲಾಪುರ, ನಾವು ಸೋಲಾಪುರದಲ್ಲಿ ಇರ್ತಕ್ಕಂಥವ್ರು. ಆ ಸೋಲಾಪುರದೊಳಗೆ ಒಂದು ಘಟನೆ ನಡೆದಿತ್ರಿ, ಅದನ್ನು ನೋಡಿ ನನಗೆ ಬಸವಣ್ಣನ ಮೇಲೆ ವಿಶ್ವಾಸ ಬಂದದ. ಅಂಥದ್ದೇನು ನಡೆದದ ತಂಗಿ ನಿಮ್ಮೂರಾಗಂಥ ಘಟನೆ? ಏನು ನಡೆದಿತ್ತು ಅಂತಂದ್ರೆ ಮಹಾರಾಜರ, ಸೊಲ್ಲಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ಸಿದ್ದರಾಮೇಶ್ವರನ ಹತ್ರ ಹೋಗಿ ಅವ್ರ ಪಾದಕ್ಕೆ ಬಿದ್ದು ಸಿದ್ದರಾಮೇಶ್ವರನಿಗೆ ಒಂದು ಪ್ರಶ್ನೆ ಕೇಳಿದ್ರಂತ. ಸಿದ್ದರಾಮ, ನೀ ನಿತ್ಯನೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಿ ನೋಡ್ರಿ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಅಂತಂದ್ರೆ ಎಂಥ ಮಹಾತ್ಮರು. ನಾವು ಹೆಂಗ ನೀವು ಮನೆಯಿಂದ ಬಂದು ಇಲ್ಲಿ ಬಸವರಾಜೇಂದ್ರ ಅಪ್ಪಗಳ ದರ್ಶನ ಹೆಂಗೆ ತಗೊಂಡು ನೀವು ನಿಮ್ಮ ಮನೆಗೆ ಹೋಗ್ತೀರಿ, ಹಂಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ನಿತ್ಯವೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಾನ ಅಂದ ಬಳಿಕ ಎಂಥ ಶಕ್ತಿ ಇದ್ದಿದ್ರಬೇಕು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹತ್ರ. ನೀವು ನಿತ್ಯವೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತೀರಿ, ಮತ್ತು ಆ ಕೈಲಾಸದೊಳಗೆ ಬಸವಣ್ಣ ಇಲ್ಲ 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 ಅಂತ ಮಂದಿ ಮಾತಾಡಕತ್ತಾರ. ಮತ್ತು ನೀವು ನಾಳೆಗೆ ಹೋಗಿ ಕೈಲಾಸದೊಳಗೆ ಬಸವಣ್ಣ ಅದಾನೋ ಇಲ್ಲೋ ಅನ್ನೋದು ನೋಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಸೊಲ್ಲಾಪುರದ ಜನ ಸಿದ್ದರಾಮೇಶ್ವರರಿಗೆ ಹೇಳಿದ್ರು. ಆಯ್ತ್ರಪ್ಪ, ನಾನು ನಾಳೆ ನೋಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರರು ಹೇಳಿದಾಗ ಮಾರನೇ ದಿವಸ ಸೊಲ್ಲಾಪುರದ ಸಿದ್ದರಾಮೇಶ್ವರರು ತಮ್ಮ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಕೈಲಾಸಕ್ಕೆ ಬಂದು ಪರಮಾತ್ಮನಿಗೆ ದರ್ಶನವನ್ನು ಮಾಡಿ, ಹೇ ಪರಮಾತ್ಮ, ಭೂಲೋಕದಲ್ಲಿ ಇರ್ತಕ್ಕಂಥ ಜನ ಕೈಲಾಸದೊಳಗೆ ಬಸವಣ್ಣ ಇಲ್ಲ ಅಂತ ತಿಳ್ಕೊಂಡು ಹೇಳಾಕತ್ತಾರ, ಮತ್ತು ಬಸವಣ್ಣ ಎಲ್ಲಿ ಅದಾನ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಪರಮಾತ್ಮನಿಗೆ ಪ್ರಶ್ನೆ ಮಾಡಿದಾಗ ಆವಾಗ ಪರಮಾತ್ಮ ಅಂದನಂತ, ಏ ಸಿದ್ದರಾಮ, ಬಸವಣ್ಣ ಇಲ್ಲದ ಜಾಗ ಯಾವುದೈತೋ ಪ್ರಪಂಚದೊಳಗ? ಎಲ್ಲಿ ನೋಡಿದಳಲ್ಲಿ ಬಸವಣ್ಣ ಅದಾನೋ ಸಿದ್ದರಾಮ, ಅಲ್ಲಿ ಇಲ್ಲಿ ಬೇರೆ ಎಲ್ಲಿ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿಯೋ, ಬೇರೆ ಕಡೆ ಯಾಕೆ ಹುಡುಕ್ತಿಯೋ, ನನ್ನ ಒಳಗ ಅದನ್ನು ನೋಡು ಅಂತ ತಿಳ್ಕೊಂಡು ಆ ಪರಮಾತ್ಮ ತನ್ನ ಎದೆಯನ್ನ ಬಗಿದಾಗ ಪರಮಾತ್ಮನ ಎದೆಯೊಳಗ ಬಸವಣ್ಣ ಕಂಡನಂತ. ಯಾವಾಗ ಪರಮೇಶ್ವರ ತನ್ನ ಎದೆಯೊಳಗೆ ಬಸವಣ್ಣನನ್ನು ತೋರಿಸಿದ, ಆವಾಗ ಬಸವಣ್ಣನನ್ನು ನೋಡಿರ್ತಕ್ಕಂಥ ಸಿದ್ದರಾಮೇಶ್ವರ ಅಂತಾರಂತ, ಎಂಥ ಮಾತ, ಪಾವನ ನಾದೇನು ಬಸವಣ್ಣ ನಿಮ್ಮ ಪಾವನ ಮೂರುತಿಯ ಕಂಡು, ಪರತತ್ವ ಮೀರಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, ಪದ 4 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ ನೀವು ಗುರುವಾದಿರಾಗಿ. ಬಸವಣ್ಣ, ಇವತ್ತು ನನ್ನ ಜನ್ಮ ಧನ್ಯ ಆತು ಅಂದಂತ ಸಿದ್ದರಾಮ. ಪರಮಾತ್ಮನ ಎದೆಯೊಳಗ ನಿನಗ ಸ್ಥಾನ ಐತಿ ಅಂತಂದ್ರ ಶಿವ ಬಹಳ ದೊಡ್ಡವನು ಬಸವಣ್ಣ ಅಂತ ತಿಳ್ಕೊಂಡು ನನ್ನ ಜನ್ಮ ಸಫಲ ಆತು, ನನ್ನ ಜನ್ಮ ಪವಿತ್ರ ಆತು ಅಂತ ತಿಳ್ಕೊಂಡು ಬಸವಣ್ಣನಿಗೆ ನಮಸ್ಕಾರ ಮಾಡಿ ಯಾವಾಗ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಮತ್ತ ಭೂಲೋಕಕ್ಕೆ ಅಂದ್ರೆ ಸೊಲ್ಲಾಪುರಕ್ಕೆ ಬಂದ್ರು, ಅಲ್ಲಿ ಕೂಡಿರ್ತಕ್ಕಂಥ ಜನರು ಕೇಳಿದ್ರಂತ, ಏನು ಸಿದ್ದರಾಮೇಶ, ಕೈಲಾಸಕ್ಕೆ ಹೋಗಿ ಬಂದೇನು? ಹೋಗಿ ಬಂದೆಯಪ್ಪ. ಮತ್ತ ಅಲ್ಲಿ ಬಸವಣ್ಣ ಇದ್ದ ಏನು? ಓಹೋ, ಬಸವಣ್ಣ ಇದ್ದ. ಹೆಂಗ ಇದ್ದ ಬಸವಣ್ಣ ಅಂತ ತಿಳ್ಕೊಂಡು ಸೊಲ್ಲಾಪುರದ ಜನ ಕೇಳಿದಾಗ ಯಾವ ರೀತಿಯಾಗಿ ಪರಮೇಶ್ವರ ತನ್ನ ಎದೆಯನ್ನ ಬಗೆದು ತನ್ನ ಎದೆಯೊಳಗೆ ಬಸವಣ್ಣನನ್ನು ತೋರಿಸಿದ್ದನೋ, ಸಿದ್ದರಾಮೇಶ್ವರರು ಕೂಡ ತಮ್ಮ ಎದೆಯನ್ನ ಬಗೆದು ಸೊಲ್ಲಾಪುರದ ಜನರಿಗೆ ಸಿದ್ದರಾಮೇಶ್ವರನ ಅಂದರೆ ಆ ಬಸವಣ್ಣನ ದರ್ಶನವನ್ನು ಮಾಡಿಸಿದ್ರಂತ ಇಂಥವನು ಬಸವಣ್ಣ.
ಅದಕ್ಕೆ ನಮ್ಮ ಸೊಲ್ಲಾಪುರದ ಜನ ಸಿದ್ದರಾಮೇಶ್ವರನ ಎದೆಯಲ್ಲೇ ಬಸವಣ್ಣನನ್ನ ಕಂಡಿದ್ದನ್ನು ನೋಡಿ ಅಂದಿನಿಂದ ನನಗೆ ಬಸವಣ್ಣನ ಮೇಲೆ ಭಕ್ತಿ ಭಾಳ. ಅದಕ್ಕೆ ಹಾಲು ತಗೊಂಡು ಬರ್ತಕ್ಕಂಥ ಸಮಯದೊಳಗೆ ಕಾಲು ಜರದ ಕೂಡ್ಲೇನೆ ನನಗೆ ಬಸವಣ್ಣ ಕಾಪಾಡ್ತಾನ ಅನ್ನೋ ನಂಬಿಕೆ ಇತ್ತು. ಅದಕ್ಕೆ ಬಸವಣ್ಣ ಕಾಪಾಡು ಅಂದೆ. ಇಲ್ಲೇ ಕುಳಿತುಕೊಂಡಿರ್ತಕ್ಕಂಥ ಬಸವಣ್ಣ ಅಲ್ಲಿ ಬೀಳ್ತಕ್ಕಂಥ ಗಡಿಗೆಯನ್ನು ಹಿಡಿದಿದ್ದ. ಅದಕ್ಕಂತಾರ ಬಸವಣ್ಣನವರು, ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ. ನಂಬಿಕೆಯ ಕಾರಣವು ಸಾಂಬನೊಲುಮೆಗೆ. ಪರಮಾತ್ಮನ ಒಲುಮೆ ಆಗ್ಬೇಕಾಗಿತ್ತು ಅಂತಂದ್ರೆ ತಂಗಿ ನಂಬಿಕೆ ಬೇಕವ್ವ, ಅವನ ಮ್ಯಾಲ ವಿಶ್ವಾಸ ಬೇಕವ್ವ. ವಿಶ್ವಾಸನೇ ನಮಗೆ ಫಲ ಕೊಡ್ತದ ಎಂಬತಕ್ಕಂಥ ವಿಚಾರ ಇಲ್ಲಿ ನಾವು ತಿಳಿತಾ ಮುಂದೆ ಯಾವ ವಿಷಯ ಬರ್ತದೆ, ಯಾವ ಪವಾಡಗಳು ಬರ್ತವೆ ಅನ್ನೋದನ್ನು ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ